ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ ಚುಕ್ಕೆ ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ಈಗ ಮೊದಲನೇದು 6ರಿಂದ 6. ಆದರೆ ಸೈಡಿಗೆಲ್ಲ 4 ಚುಕ್ಕೆ ಎಕ್ಸ್ಟ್ರಾನು ಬರಿಬೇಕಾಗುತ್ತೆ. ಈ ಚುಕ್ಕೆ ಇಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಚುಕ್ಕೆ. ಫಸ್ಟು 6ರಿಂದ 6 ಚುಕ್ಕೆ ಇಟ್ಕೊಂಡ್ಬಿಡೋಣ. 1 ಸಮ ಚುಕ್ಕೆ ಇಟ್ಕೋಬೇಕು. ಈಗ ಸಮ ಚುಕ್ಕೆ ಇಟ್ಕೊಂಡಿದ್ದೀನಿ. ಈ ಸಮ ಚುಕ್ಕೆಯಲ್ಲೀಗ ಇಲ್ಲಿ ಈ ಕೊನೆ 2 ಲೈನು, ಕೊನೆ 2 ಚುಕ್ಕೆ ಹತ್ರ ಮತ್ತೆ 2 ಚುಕ್ಕೆ ಎಕ್ಸ್ಟ್ರಾ 4 ಚುಕ್ಕೆ ಹಿಂಗೆ ಇಟ್ಕೋಬೇಕು. ಇಲ್ಲೂ ಅಷ್ಟೇ ಅದೇ ಸೇಮು 4 ಚುಕ್ಕೆ ಇಟ್ಕೋಬೇಕು. ಅದೇ ಥರ ಈ ಸೈಡಿಗೂ ಕೂಡ 4 ಚುಕ್ಕೆ ಇಟ್ಕೋಬೇಕು. ಹಿಂಗೆ ಇದಕ್ಕೂ ಕೂಡ 4 ಚುಕ್ಕೆ ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲೂ ಅಷ್ಟೇ ಅದೇ ಥರ ಈ ಸೈಡಿಗೂ ಕೂಡ ಈ ಥರ ಇಟ್ಕೋಬೇಕು. 4 ಚುಕ್ಕೆ ಎಕ್ಸ್ಟ್ರಾ ಎಲ್ಲ ಕಡೆಗೂ ತುದಿಗೆ ಮಾತ್ರ ಇಟ್ಕೋಬೇಕು. ಇದು ಸ್ವಸ್ತಿಕ್ ಅಂತ ಹೇಳ್ತೀವಿ. ಈ ಸ್ವಸ್ತಿಕ್ಕಲ್ಲಿ ಫಸ್ಟ್ ಹೆಂಗೆ ತೊಗೋಬೇಕಂದ್ರೆ, ನಾವು ಫಸ್ಟ್ 6ರಿಂದ 6 ಸಾಲು ಇಟ್ಕೊಂಡಿದ್ವಲ್ಲ, ಆ ಎಡ್ಜ್ ಲೈನ್ 4 ಚುಕ್ಕೆನ ಮಾತ್ರ ಇದನ್ನು ಕ್ರಾಸ್ನ ಮಾಡ್ಕೊಂಬಿಡೋಣ. ಇದು ನೋಡಿ, ಇದಕ್ಕೆ ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಹಿಂಗಾಯಿತು. ಸರಿನಾ? ಇಲ್ಲಿ ಮಿಡಲಲ್ಲಿ 4 ಉಳಿತು, ಇದಕ್ಕೂ ಹಾಕ್ಕೊಂಬಿಡೋಣ. ಆವಾಗ ನಾವು ಈಸಿಯಾಗಿ ಗೊತ್ತಾಗುತ್ತೆ. ಈಗ ಸ್ವಸ್ತಿಕ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಈಗಿದು ಇಲ್ಲಿಗೆ ಮಾಡಬೇಕು ನೋಡಿ, ಕ್ರಾಸಾಗಿ ಬರಬೇಕು. ಈಗ ಇದು ಒಂದು ಲೈನ್ ಆಗಿದೆ, ಸೆಕೆಂಡ್ ಲೈನು ಕೂಡ ಬರಬೇಕು. ಹಿಂಗೆ ಎಲ್ಲದಕ್ಕೂ ಸೆಕೆಂಡ್ ಲೈನು ಹಿಂಗೆ ಹಾಕ್ಕೊಂಡು ಬರಬೇಕು. ಆದಮೇಲೆ ಈ ಎಡ್ಜಲ್ಲಿ ಇದಕ್ಕೆ ಹೀಗೆ ಜಾಯಿನ್ ಮಾಡೋಣ. ಹೀಗೆ ಈ ಥರ ಬರುತ್ತೆ. ಅದೇ ಥರ ಇಲ್ಲೂ ಕೂಡ 1 2 ಇಲ್ಲಿ ಮಾತ್ರ ಇದಕ್ಕೆ ಜಾಯಿನ್ ಮಾಡಬೇಕು. ಈಗ ಇಷ್ಟ ಆಯಿತು. ಸ್ವಲ್ಪ ಡೆಕೋರೇಷನ್ ಇಲ್ಲೊಂದು ಜಾಯಿನ್ ಮಾಡಿ, ಇಲ್ಲ ಡೆಕೋರೇಷನ್ ಮಾಡೋಕ್ಕೋಸ್ಕರ ಇದನ್ನು ಈಸಿಯಾಗಿರೋಂಥ ಒಂದು ರಂಗೋಲಿ. ಇನ್ನೊಂದು ರಂಗೋಲಿ ಈಗ 15ರಿಂದ 8. ಚುಕ್ಕೆ 15ರಿಂದ 8 ಇಟ್ಕೊಳ್ಳೋಣ. ಈಗ 15ರಿಂದ 8 ಚುಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, 1 2 3ನೇ ಲೈನು, 3ನೇ ಲೈನಲ್ಲಿ 4 5 6ನೇ ಚುಕ್ಕೆಗೆ ಲೈನ್ ಹಾಕ್ಕೋಬೇಕು. ಇಲ್ಲಿಗೆ ಈ ಥರ 4 5 6 ಇದೇ ಥರ ಹಿಂಗೆ ಟರ್ನ್ ಮಾಡ್ಕೊಳ್ಳೋಣ. ಈ ಪಾರ್ಟಲ್ಲಿ 1 2 3 ತಗೊಂಡ್ರೆ 1 2 3 4 5 6ಕ್ಕೆ ಲೈನ್ ಹಾಕ್ಕೊಳ್ಳೋಣ. ಈಗ ಅದೇ ಥರ ಈ ಕಡೆ ಸೈಡಿಗೆ ಮತ್ತೆ ಈ 3ನೇ ಲೈನಲ್ಲಿ 4 5 6ಕ್ಕೆ ಲೈನ್ ಹಾಕ್ಕೊಳ್ಳೋಣ. ಈ ಥರ ಎಲ್ಲ ಕಡೆಗೂ ಚುಕ್ಕೆ ಹಾಕ್ಕೊಂಡಾಯಿತು. ಇದನ್ನೀಗ ಫಸ್ಟು ಪದ್ಮ ಮಾಡ್ಕೊಂಬಿಡೋಣ.
ಈಗ ಅದೇ ಥರ ಮಧ್ಯಲ್ಲೂ ಕೂಡ ಈಗ ಈ ಕಡೆ ಸೈಡಿಂದ ತಗೊಳ್ಳೋಣ. ಇಲ್ಲಿ 3 ಚುಕ್ಕೆ, ಹಾಗೆ ಇಲ್ಲೂ ಅಷ್ಟೆ 3 ಚುಕ್ಕೆ. ಹಿಂಗಾಯ್ತಲ್ಲ, ಈಗ ಇಲ್ಲಿ ಜಾಯಿನ್ ಮಾಡೋಣ. ಈ ರಂಗೋಲಿಯಲ್ಲಿ ನಾವು ಮಧ್ಯದಲ್ಲಿ ಪದ್ಮ ಹಾಕಿ ಈ ಥರ ಮಾಡಿದ್ದೀನಿ. ಇದೇ ಸೇಮ್ ರಂಗೋಲಿ, ಸೇಮ್ ಚಿತ್ರನೇ ಪದ್ಮ ಹಾಕದೇ ಇದ್ದರೆ ಇದನ್ನು ಈ ಥರ ಜಾಯಿನ್ ಮಾಡ್ಬೋದು. ಇದನ್ನೀಗ ಅದೇ 3 ಲೈನ್ ಜಾಯಿನ್ ಮಾಡಿದ್ರೆ ಮಧ್ಯದಲ್ಲಿ ಪದ್ಮ ಬರೋಲ್ಲ, ಒಂದು ಸರ್ಕಲ್ ಥರ ಬರುತ್ತೆ. 2 ಥರನೂ ಕೂಡ ಡಿಸೈನ್ ಮಾಡ್ಬೋದು. ಇದಾದರೂ ಮಾಡ್ಬೋದು, ಇಲ್ಲ ಇದಾದರೂ ಮಾಡ್ಬೋದು. ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಮನೇಲಿ ಹಾಕಿ ನನಗೆ ಕಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವೀಕ್.